ವಾಗಿ ಕುಸಿದು ನೇಹಾ ಹಿರೇಮಠ ಕೊಲೆ ಆಯಿತು. ಅಂಜಲಿ ಅಂತಕ್ಕಂಥ ಹೆಣ್ಣು ಮಗಳ ಕೊಲೆ ಆಯಿತು. ನಮ್ಮೂರಿನಲ್ಲೇ ಇವತ್ತು ಚಿತ್ರದುರ್ಗದಲ್ಲಿ ರೇಣುಕ ಸ್ವಾಮಿ ಅಂತಕ್ಕಂಥ ಯುವಕನ ಕೊಲೆ ಆಯಿತು. ರೇಣುಕ ಸ್ವಾಮಿ ಕೊಲೆ ಬಗ್ಗೆ ಇವತ್ತು ಮಾಧ್ಯಮದವರು ಯಾವ ರೀತಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಂದರು ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಒಂದು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಸರ್ಕಾರ ಜೀವಂತವಾಗಿ ಅದನೋ ಇಲ್ಲೋ, ಅವನಿಲ್ಲಿಂದ ತಗೊಂಡು ಹೋಗಿ ಚಿತ್ರ ಹಿಂಸೆ ಕೊಟ್ಟು ವಾರಗಟ್ಟಲೆ ಅವನಿಗೆ ತೊಂದರೆ ಕೊಟ್ಟು ಕೊಲ್ಲುವಾಗ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು, ನಿಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು, ಮತ್ತು ಯಾವ ಏರಿಯಾದಲ್ಲಿ ಅವನು ಒಯ್ದು ಬಚ್ಚಿಟ್ಟಿದ್ರು ಅಲ್ಲಿ ಲೋಕಲ್ ನಿಮ್ಮ ಇವರು ಮಾಡಬೇಕಲ್ಲ, ಪೊಲೀಸ್ ಆಫೀಸರ್ಸು ಯಾರು ಹೊಸಬ್ರು ಬಂದರು, ಯಾರು ಹೋದರು, ಚಲನವಲನ ಮೇಲೆ ನಿಗಾ ಇಡಬೇಕು, ಎಲ್ಲೆಲ್ಲಿ ಏನು ನಡೀತದೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ಡೈರಿ ಬರಿಬೇಕಾಗ್ತದೆ ಅವರು ಪ್ರತಿನಿತ್ಯ. ಹಾಗಾದ್ರೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಯಾಕೆ ನಿಷ್ಕ್ರಿಯ ಆಗಿದ್ರು? ಅವ್ರನ್ನ ತೊಗೊಂಡು ಹೋದಾಗ ಅಲ್ಲಿ ಒಯ್ದಿಟ್ಟು ಯಾವುದೋ ಶೆಡ್ನಲ್ಲಿಟ್ಟು ಕೊಂದ್ರಂತ ಹೇಳ್ತಾರೆ, ಚಿತ್ರ ಹಂಚ್ಕೊಂಡು ಯಾಕೆ ಗೊತ್ತಾಗಲಿಲ್ಲ? ಹಾಗಾದ್ರೆ ಸರ್ಕಾರನೇ ಇಲ್ಲ ಅಂತ ಅರ್ಥ ಆಗ್ತದೆ, ಸರ್ಕಾರ ಜೀವಂತವಾಗೇ ಇಲ್ಲ ಅಂತ ಅರ್ಥ ಆಗ್ತದೆ. ಅದಕ್ಕೆ ನನಗೆ ಇನ್ನೊಂದು ನೋವಿನ ಸಂಗತಿ ಅಂದ್ರೆ, ಇಲ್ಲಿ ಸ್ಥಳೀಯ ಶಾಸಕ ಇಂಥ ಒಂದು ಘಟನೆ ಗೊತ್ತಾದ ಮೇಲೆ 24 ಗಂಟೆ ಒಳಗೆ ಎಲ್ಲಿದ್ರು ಬಂದು ಆ ನೊಂದು ಕುಟುಂಬಕ್ಕೆ, ಮಗನ ಕಳ್ಕೊಂಡು ದುಃಖದಲ್ಲಿರ್ತಕ್ಕಂಥ ತಾಯಿ ತಂದೆಗಳಿಗೆ ಒಂದು ಸಾಂತ್ವನ ಹೇಳುವಷ್ಟು ಸೌಜನ್ಯತೆ ಇಲ್ಲ. ಕಾಟಾಚಾರಕ್ಕೆ ವಾರದ ನಂತರ ಬಂದು ಹೋಗ್ತಾರಂದ್ರೆ, ಮತ್ತು ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇವತ್ತೂ ಕೂಡ ಬಂದಿಲ್ಲ. ಯಾಕೆ ಅವ್ರಿಗೆ ಭಯನ ಬಂದು ಹೋಗ್ಲಿಕ್ಕೆ? ಏನೋ ಹೋಮ್ ಮಿನಿಸ್ಟರ್ ಬರ್ತಾರಂತ, ಹೋಮ್ ಮಿನಿಸ್ಟರ್ ಬಾಲ ಹಿಡ್ಕೊಂಡು ಹಿಂಬಾಲಕರಾಗಿ ಬರ್ಬೇಕಂತ ಮಾಡಿದಾರ. ಏನಿದ್ರ ಅರ್ಥ? ಜಿಲ್ಲಾ ಉಸ್ತುವಾರಿ ಮಂತ್ರಿ